ಹಾಯ್ ಆಲ್, ಹ್ಯಾಪಿ ಸಂಕ್ರಾಂತಿ. ನಮ್ಮ ಮನೇಲಿ ಇವತ್ತು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಏನು ಸ್ಪೆಷಲ್ ಇವತ್ತು ಅಂದರೆ ಕಿಚಡಿ ಕಾಯಲ್ಲಿ ಮಾಡ್ತಾ ಇದ್ದೀವಿ. ಕಿಚಡಿಗೆ ಫಸ್ಟು ಹೆಸರು ಬೇಳೆನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಲಿಕ್ಕೆ ನೀರು ಹಾಕೋಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಬೇಯಲಿಕ್ಕೆ. ಸ್ವಲ್ಪ ಎಣ್ಣೆನೂ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಬೇಳೆ. ಇದೆಲ್ಲ ಬೇಯೋ ಅಷ್ಟರಲ್ಲಿ ನಾನು ರುಬ್ಕೋತಾ ಇದ್ದೀನಿ ಕಿಚಡಿಗೆ. ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇದಿಷ್ಟು ಹಾಕೊಂಡಾದ್ಮೇಲೆ ಒಂದು ಬಾಣಲಿಗೆ ಜೀರಿಗೆ, ಮೆಣಸು, ಮೆಂತ್ಯ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗರಿಗರಿ ಆಗೋ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ರುಬ್ಬೋ ಜಾರಿಗೆ ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಅರಿಶಿನ ಕೊನೆ ಇದ್ರೂ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅರಿಶಿನ ಪುಡಿಗಿನ. ಇದು ತರ್ತರಿಯಾಗಿ ರುಬ್ಕೊಂಡು ಬೇಳೆ ಬೇಯ್ದಿರೋದಕ್ಕೆ ಹಾಕೋಬೇಕು. ಇದೆಲ್ಲ ಹಾಕ್ಕೊಂಡು ರುಬ್ಬಿರೋದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದೆಲ್ಲ ಕುದ್ದಾದಮೇಲೆ ಅಕ್ಕಿ ಹಾಕೋತಾ ಇದ್ದೀನಿ. ನಾನಿವತ್ತು 1 ಪಾವಷ್ಟು ಹೆಸರು ಬೇಳೆ, 1 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಕಾಯಿ ಹಾಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಕರ್ಗೋದಕ್ಕೆ ಬೆಲ್ಲನ. ಜಾರ್ಗೆ ಕಾಯಿ ಏಲಕ್ಕಿ ಕಾಯಿ ಹಾಕಿ ರುಬ್ಕೊಂಡು ಬೆಲ್ಲ ಕರಗಿರೋ ನೀರಿಗೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಇದು ಬೆಂದ ನಂತರ ಇದು ಕಾಯಲ್ಲಿ ಇಷ್ಟೇ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಕಿಚಡಿನೂ ರೆಡಿ ಆಗ್ತಾ ಇದೆ. ಇನ್ನೇನೋ ಸ್ವಲ್ಪ ಹೊತ್ತು ರೆಡಿ ಆಯಿತು. ಇದೆಲ್ಲ ರೆಡಿ ಆದಮೇಲೆ ನಾವು ತನಿ ಎರ್ಕೊಬರ್ಬೇಕು. ನಾವು ಸಿಷ್ಟಿ ಮಾಡೋದಿಲ್ಲ. ಇವು ಸಂಕ್ರಾಂತಿ ಹಬ್ಬದಲ್ಲೇ ನಾವು ತನಿ ಎರೆಯೋಕ್ಕೆ ಹೋಗೋದು. ಇದೆಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತು. ನಮ್ಮದೇ ಆದಂಥ ಚಿಕ್ಕದಾಗಿ ದಿನಸಿ ಅಂಗಡಿ ಇದೆ. ಅದನ್ನು ಸ್ವಲ್ಪ ನೋಡ್ಕೊತ ಅಡುಗೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೂ. ಇದೆಲ್ಲ ಮಾಡಿಟ್ಟು ತನಿ ಎರ್ಕೊಬರೋ ಅಷ್ಟರಲ್ಲಿ 12 ಗಂಟೆ ಆಗಿಬಿಡ್ತು. ಎಲ್ಲರೂ ಇವತ್ತು ತಿಂಡಿ ತಿನ್ನೋದು 12 ಗಂಟೆ ಆಯಿತು. ಎಲ್ಲರದು ತಿಂಡಿ ಆದಮೇಲೆ ನಮ್ಮ ಮಗಳಿಗೂ ಎಳ್ಬಿರೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ರೆಡಿ ಎಲ್ಲ ಮಾಡಿಕೊಂಡು ಕೂರಿಸಿದ್ದಾಯಿತು. ಅವಳನ್ನು ಎಳ್ಬಿರ್ತಾ ಇದ್ದೀವಿ. ಅವಳಿಗೂ ತುಂಬ ಖುಷಿ ಇದೆ. ಅವಳು ಸ್ಯಾರಿ ಹಾಕೋಬೇಕು ಅಂತ ಆಸೆ ಪಡ್ತಾ ಇದ್ಲು. ಅದಕ್ಕೆ ಇವತ್ತು ಸ್ಯಾರಿ ಹಾಕಿನೇ ಎಳ್ಬಿರ್ತಾ ಇದ್ದೀವಿ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ನೀವೇ ಹೇಳಿ. ನಮ್ಮ ಮನೆಯವರೆಲ್ಲ ನಮ್ಮ ಅತ್ತೆ, ಮಾವ, ನನ್ನ ಮೈದ, ನಮ್ಮ ಮನೆಯವರು ಎಲ್ಲರೂ ಎಳ್ಬಿರಿದ್ವಿ ನಮ್ಮ ಮಗಳಿಗೆ. ನಮ್ಮ ಊರ್ಗಿತ್ತಿ ಒಬ್ಬಳು ಮಿಸ್ ಆಗಿಬಿಟ್ರು. ಅವರು ಇವಾಗ ಪ್ರೆಗ್ನೆಂಟು. ಅದರಿಂದ ಅವರು ಎಳ್ಬಿರೋಕ್ಕಾಗಲಿಲ್ಲ. ಇನ್ನೆಲ್ಲರೂ ಎಳ್ಬಿರಿದ್ದೀವಿ. ಅವಳಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ. ಏನೋ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದಾಳೆ. ಇದೆಲ್ಲ ಆದಮೇಲೆ ದೃಷ್ಟಿ ತೆಗಿಬೇಕು. ದೃಷ್ಟಿನೂ ತೆಗಿತಾ ಇದ್ದೀವಿ. ಹೇಗಿತ್ತು ನಮ್ಮ ಹಬ್ಬ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.